2029ರಲ್ಲೂ ಮೋದಿಯೇ ಪ್ರಧಾನಿ ಆಗ್ತಾರೆ. ವಿಪಕ್ಷಗಳ ವಿರುದ್ಧ ಅಮಿತ್ ಶಾ ವಾಗ್ದಾಳಿ. ದೇವಸ್ಥಾನದ ಗೋಡೆ ಕುಸಿದು 9 ಮಕ್ಕಳ ಸಾವು. ನಿಂತಿದ್ದ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಬೆಂಕಿ. ದೇಗುಲ ಜಲಾವೃತ. ಪ್ರಪಾತಕ್ಕೆ ಬಿದ್ದ ಯುವತಿ ರಕ್ಷಣೆ. ಹಿಂಸಾರೂಪಕ್ಕೆ ತಿರುಗಿದ ಪ್ರೊಟೆಸ್ಟ್. 72 ಮಂದಿ ಸಾವು. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ. ಮೇಘಸ್ಫೋಟ. ಸಾವಿನ ಸಂಖ್ಯೆ 11ಕ್ಕೆ ಏರಿಕೆ. ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. 2029ರ ಚುನಾವಣೆಯಲ್ಲೂ ಎನ್ಡಿಎ ಗೆಲುವು ಸಾಧಿಸುತ್ತೆ. ಮೋದಿನೇ ಪ್ರಧಾನಿ ಆಗ್ತಾರೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಮೋದಿ ಸರ್ಕಾರದ ಬಲ ಪ್ರಶ್ನಿಸಿದ್ದ ವಿಪಕ್ಷಗಳಿಗೆ ವಾಗ್ದಾಳಿ ನಡೆಸಿದ ಅಮಿತ್ ಶಾ 2029ರಲ್ಲೂ ವಿಪಕ್ಷದಲ್ಲಿ ಕೂರೋದಕ್ಕೆ ಇಂಡಿಯಾ ಒಕ್ಕೂಟ ತಯಾರಾಗಬೇಕು. ಪ್ರತಿಪಕ್ಷಗಳು ಏನು ಬೇಕಾದರೂ ಮಾಡಲಿ, ಮತ್ತೆ ಮೋದಿನೇ ಬರ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಮಹಾರಾಷ್ಟ್ರದಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ. ಪುಣೆಯ ಚಿಂಚ್ವಾಡದಲ್ಲಿ ಇರುವ ಗೋಸಾವಿ ದೇಗುಲ ಜಲಾವೃತವಾಗಿದೆ. ಇಲ್ಲಿನ ಪಾವನಾ ನದಿ ಉಕ್ಕಿ ಹರಿತಾ ಇದ್ದು ನದಿ ಪಾತ್ರದಲ್ಲಿ ಭಾರೀ ಆತಂಕ ಎದುರಾಗಿದೆ. ಸತಾರಾದಲ್ಲಿ ಸೆಲ್ಫಿ ತೆಗೆದುಕೊಳ್ಳುವುದಕ್ಕೆ ಹೋಗಿದ್ದ ಯುವತಿ ಕಂದರಕ್ಕೆ ಉರುಳಿದ್ದು ಬಳಿಕ ಆಕೆ ರಕ್ಷಣೆ ಮಾಡಲಾಗಿದೆ. ದೆಹಲಿಯ ವ್ಯಕ್ತಿಯೊಬ್ಬ ತನ್ನ ಮನೆ ಗೋಡೆ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷವಾಕ್ಯ ಬರೆದಿದ್ದಾನೆ. ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದು ವಿಚಾರಣೆ ಮುಂದುವರೆಸಿದ್ದಾರೆ. ಇನ್ನು ಆರೋಪಿ ಮಾನಸಿಕ ಅಸ್ವಸ್ಥನಂತೆ ಕಾಣ್ತಾನೆ ಅಂತ ಪೊಲೀಸರು ಹೇಳಿದ್ದಾರೆ. ಮುಂಗಾರು ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ವರುಣ ಸಿಂಚನದ ನಡುವೆನೂ ಆನೆಯೊಂದಿಗೆ ಮಾವುತ ಕೊಡೆ ಹಿಡಿದು ಸಂಚರಿಸಿದ್ದಾನೆ. ತಮಿಳುನಾಡಿನ ಆನಮಲೈ ಹುಲಿ ಸಂರಕ್ಷಿತ ಪ್ರದೇಶದ ಕೋಚಿಕಮುಡಿ ಆನೆ ಶಿಬಿರದ ಈ ದೃಶ್ಯ ಮನಮೋಹಕವಾಗಿದೆ. ರಣಜಿತ ಮತ್ತೆ ಇಶಾನ್ ಕಿಶನ್ ಶೂಟೌಟ್ನಲ್ಲಿ ಗೆದ್ದು ಸೆಮಿಗೆ ಲಗ್ಗೆ ಇಟ್ಟಂತ ಭಾರತ. ಕಂಚಿನ ಪದಕಕ್ಕಾಗಿ ಗುರಿಯಿಟ್ಟ ಲಕ್ಷ್ಯ ಸೇನ್. ಬಂಗಾರದ ಪದಕಕ್ಕೆ ಮುತ್ತಿಟ್ಟ ನೋವಾಕ್ ಜೋಕೋವಿಕ್. ಬಾಯ್ ಫ್ರೆಂಡ್ ಜೊತೆ ಹೋಗಿದ್ದ ಒಲಿಂಪಿಕ್ಸ್ನಿಂದ ಔಟ್. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಬಿಸಿಸಿಐ ಕೆಂಗಣ್ಣಿಗೆ ಗುರಿಯಾಗಿ ಭಾರತ ತಂಡದಲ್ಲಿ ಅವಕಾಶ ವಂಚಿತರಾಗಿರುವ ಇಶಾನ್ ಕಿಶನ್ ಇದೀಗ ಮತ್ತೆ ದೇಶೀಯ ಕ್ರಿಕೆಟ್ ಆಡೋದಕ್ಕೆ ಮುಂದಾಗಿದ್ದಾರೆ. 26 ವರ್ಷದ ಇಶಾನ್ ಕಿಶನ್ ಮತ್ತೆ ಭಾರತ ತಂಡಕ್ಕೆ ಕಮ್ಬ್ಯಾಕ್ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಕ್ಕಿಳಿದಿದ್ದಾರೆ. ಹೀಗಾಗಿ ಮುಂದಿನ ಆವೃತ್ತಿಯ ರಣಜಿ ಮತ್ತು ಇತರ ಕ್ರಿಕೆಟ್ ಟೂರ್ನಿಯಲ್ಲಿ ತಮ್ಮ ತವರಾದ ಜಾರ್ಖಂಡ್ ಪರ ರಣಜಿ ಆಡೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಪುರುಷರ ಹಾಕಿ ತಂಡ ಅಮೋಘ ಗೆಲುವು ಸಾಧಿಸಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಮೂಲಕ ಪದಕದ ಆಸೆ ಜೀವಂತವಾಗಿರಿಸಿದೆ. ಕೇವಲ 10 ಮಂದಿ ಆಟಗಾರರನ್ನ ಒಳಗೊಂಡ ಹರ್ಮತ್ ಪ್ರೀತ್ ಸಿಂಗ್ ಪಡೆ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಗ್ರೇಟ್ ಬ್ರಿಟನ್ ತಂಡವನ್ನ ಪೆನಾಲ್ಟಿ ಶೂಟೌಟ್ನಲ್ಲಿ 4-2 ಗೋಲುಗಳ ಅಂತರದಿಂದ ಮಗುಚಿ ಹಾಕಿ ಈ ಸಾಧನೆಗೈದಿದೆ. ಸೆಮಿಫೈನಲ್ನಲ್ಲಿ ಸೋತಿರುವ ಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ ಲಕ್ಷ್ಯ ಸೇನ್ ಇವತ್ತು ಕಂಚಿನ ಪದಕಕ್ಕಾಗಿ ಹೋರಾಡಲಿದ್ದಾರೆ. ಇವತ್ತು ನಡೆಯಲಿರುವ ಕಂಚಿನ ಪದಕದ ಪಂದ್ಯದಲ್ಲಿ ಅವರು ಮಲೇಷಿಯಾದ ಲೀ ಜಿಯಾಜಿ ವಿರುದ್ಧ ಕಠಿಣ ಸವಾಲು ಎದುರಿಸಲಿದ್ದಾರೆ. ಇಲ್ಲಿ ಲಕ್ಷ್ಯ ಸೇನ್ ಗೆದ್ದರೆ ಪದಕವೊಂದು ಖಚಿತವಾಗಲಿದೆ. ಸರ್ಬಿಯಾದ ನೋವಾಕ್ ಜೋಕೋವಿಕ್ ಪ್ಯಾರಿಸ್ ಒಲಿಂಪಿಕ್ಸ್ನ ಟೆನ್ನಿಸ್ ಸಿಂಗಲ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಇದು ಅವರ ಪಾಲಿಗೆ ಚೊಚ್ಚಲ ಒಲಿಂಪಿಕ್ಸ್ ಬಂಗಾರದ ಪದಕವಾಗಿದೆ. 37 ವರ್ಷದ ಆಟಗಾರ ಸ್ಪೇನ್ ಕಾರ್ಲೋಸ್ ಅಲ್ಕರಾಜ್ ಅವರನ್ನ 7-6, 7-6 ಸೆಟ್ಗಳಿಂದ ಜೋಕೋವಿಕ್ ಸೋಲಿಸಿದ್ದಾರೆ. 22 ವರ್ಷದ ಬ್ರೆಜಿಲ್ನ ಈಜುಗಾರ್ತಿ ಎನಾ ಕೈರೋಲಿಯಾ ವಿರಾ ಒಲಿಂಪಿಕ್ಸ್ನಿಂದ ಹೊರಬಿದ್ದಿದ್ದಾರೆ. ನಿಯಮ ಮೀರಿ ತನ್ನ ಬಾಯ್ಫ್ರೆಂಡ್ ಜೊತೆ ನೈಟ್ ಔಟ್ಗೆ ಹೋಗಿದ್ದ ಎನಾ ಒಲಿಂಪಿಕ್ಸ್ ಸ್ಪರ್ಧೆಯಿಂದ ಆಚೆ ಹಾಕಿಸಿಕೊಂಡಿದ್ದಾಳೆ.